ಮತ್ತು ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೂರಿ ಸರ್, ಧನಂಜಯ್ ಸರ್ ಫಾರ್ ಗ್ರೇಸಿಂಗ್ ದ ಒಕೇಶನ್. ಮೀನ್ಸ್ ಅ ಲಾಟ್ ಟು ಅಸ್. ಈ ಚಿತ್ರ ಅದು ತುಂಬ ಇಷ್ಟಪಟ್ಟು ಮಾಡಿರುವಂಥ ಚಿತ್ರ, ಸೋಮು ಸೌಂಡ್ ಇಂಜಿನಿಯರ್. ಅಂದರೆ ಈ ಚಿತ್ರದಲ್ಲಿ ಎಲ್ಲ ನನ್ನ ಫೇವ್ರೆಟ್ ಟೆಕ್ನಿಷಿಯನ್ಸ್, ಅದಕ್ಕಿಂತ ಮುಖ್ಯವಾಗಿ ನನ್ನ ಫೇವ್ರೆಟ್ ಪೀಪಲ್ ಇದ್ದಂಥ ಚಿತ್ರ ಇದು. ಸೊ ತುಂಬ ಇಷ್ಟಪಟ್ಟು ಮಾಡಿದ ಚಿತ್ರ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಈ ಚಿತ್ರಕ್ಕೆ. ಥ್ಯಾಂಕ್ ಯು ಎವ್ರಿವನ್. ಸರ್, ಇದು ಹಾಡಿದ್ದು ಸಿದ್ಧಾರ್ಥ್ ಬೆಳ್ಮನು. ಜಾನಪದ ಹಾಡಿದು ಆಕಾಶ್ ಮನಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ಟು 6 ಹಾಡಿದೆ ಸರ್ ಚಿತ್ರದಲ್ಲಿ. 2 ಜಾನಪದ ಶೈಲಿಯಲ್ಲಿದೆ, 4 ಸಿನಿಮ್ಯಾಟಿಕ್ ಆಗಿದೆ. ಸಿನಿಮಾ ಸುಮಾರು ಸತಿ ಸ್ಕೋರ್ ಮಾಡೋದು ನೋಡಿದ್ದೀನಿ ಸರ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ಸಿನಿಮಾ, ವೆರಿ ಹಾರ್ಟ್ ಟಚಿಂಗ್ ಆ್ಯಂಡ್ ತುಂಬ ಇನ್ನೋಸೆನ್ಸ್ ಇದೆ ಸಿನಿಮಾದಲ್ಲಿ. ದಟ್ಸ್ ದ ಸ್ಟ್ರೆಂತ್ ಆಫ್ ದ ಮೂವಿ. ಮತ್ತು ನಾವು ನೋಡಿರೋದಂತಹ ಜಾಗ್ರಫಿ, ಲ್ಯಾಂಗ್ವೇಜ್, ಕಲ್ಚರ್ ನೋಡ್ಬೋದು ಇದರಲ್ಲಿ. ಅದು ನನಗೂ ತುಂಬ ಚಾಲೆಂಜಿಂಗ್ ಆಗಿತ್ತು ಈ ಮೂವಿಲಿ, ಯಾಕಂದರೆ ನಾನು ತುಂಬ ಅರ್ಬನ್ ಸೌಂಡ್ ಟ್ರ್ಯಾಕ್ ಮಾಡ್ತಿದ್ದೆ ಮುಂಚೆ. ಸೊ ಇದರಲ್ಲಿ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಎಂಡ್ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಸರ್, ಯೂಶಲಿ ಸೌಂಡ್ ಇಂಜಿನಿಯರಿಂಗ್ ನಾವೇ ಮಾಡ್ತೀವಿ ಸರ್. ಎಸ್, ಹೌದು, ಎಸ್, ಸೋಮು ಸೌಂಡ್ ಇಂಜಿನಿಯರಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೇಷ್ಠ ಅವರು ಮಾತನಾಡಬೇಕು, ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಸೂರಿ ಸರ್ ತುಂಬ ಥ್ಯಾಂಕ್ಸ್ ಸರ್. ಧನಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅವಕಾಶ ಕೊಟ್ಟಂಥ ನಮ್ಮ ಅಭಿ ಅಣ್ಣಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಧನ್ಯವಾದಗಳು. ನಮ್ಮ ಪ್ರೊಡ್ಯೂಸರು ಕ್ರಿಸ್ ಸರು, ಮಾಸ್ತಿ ಅಣ್ಣ, ನಮ್ಮ ದೀಪ ಅಣ್ಣ, ಶಿವಸೇನಾ ಬ್ರದರು ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ಏನಾದರೂ ಕ್ವಶನ್ ಕೇಳಿ. ಸೋಮ ಅನ್ನೋ ಒಂದು ಪಾತ್ರ ಸರ್, ಒಂದು ದುರಹಂಕಾರದಲ್ಲಿ ಮೆರಿತಾ ಇರೋಂಥ ಹುಡುಗ, ಅವನ ಲೈಫಲ್ಲಿ ಏನಾಗುತ್ತೆ ಅನ್ನೋದೇ ತೋರಿಸಿರೋ ಅಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ನಿರ್ಮಾಪಕರು ಕ್ರಿಸ್ಟೋಫರ್ ಕಿಣಿ ಅವರು ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ಮಾತಾಡೋ ಮುಂಚೆನೇ ಕ್ಷಮೆ ಕೇಳ್ತೀನಿ, ಏನೋ ತಪ್ಪಾದರೆ ಕ್ಷಮಿಸಿ. ಯಾಕಂದರೆ ಒಂದೇ ಕ್ಯಾಮ್ರಾಗೆ ಎದುರೋ ನಾನು ಇಷ್ಟೊಂದು ಕ್ಯಾಮ್ರಾ ಇಟ್ಟಿದ್ದೀರ. ಸೂರಿ ಸರ್ ಮತ್ತು ಧನಂಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ, ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಸೂರಿ ಸರ್ಗೆ ಇನ್ನು ಅವರು ಸ್ಕ್ರಿಪ್ಟ್ ಹಿಡ್ದಾಗಿಂದ, ಅಂದರೆ ನಮ್ಮ ಸ್ಟಾರ್ಟ್ಗೂ ಮುಂಚೆಯಿಂದ ಇದ್ದವರು ಜೊತೆಲೆ, ಇವಾಗ ರಿಲೀಸ್ವರೆಗೂ ನಮ್ಮ ಜೊತೆಲಿದ್ದಾರೆ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸೂರಿ ಸರ್. ಮತ್ತು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ತುಂಬ ಥ್ಯಾಂಕ್ಸ್. ನನ್ನ ಕೆಲಸ ತುಂಬ ಈಸಿ ಮಾಡಿಕೊಟ್ರು. ಏನೂ ಕೆಲಸ ಇರಲಿಲ್ಲ ಆ್ಯಕ್ಚುಲಿ, ಅವರೇ ಎಲ್ಲ A to Z ಅವರೇ ಮಾಡಿಬಿಟ್ಟಿದ್ರು. ಜಸ್ಟ್ ಅವ್ರ ಜೊತೆಲಿ ಇರಬೇಕಾಗಿತ್ತು, ಅದು ಸಪೋರ್ಟ್ ಅಷ್ಟೇ. ಅದು ಅಭಿ ಅವರು ಸೂರಿ ಸರ್ ಕೆಳಗಡೆ ಇರೋದ್ರಿಂದ ಇನ್ನೂ ತುಂಬ ಈಸಿ ಆಯಿತು ನಮ್ಮ ಇಡೀ ತಂಡಕ್ಕೆ. ಯಾಕಂದರೆ ಎಲ್ಲ A to Z ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದು, ಇವತ್ತಿದೇ ಆಗಬೇಕು, ಇಷ್ಟು ಶೂಟ್ ಆಗಬೇಕು, ಇಷ್ಟೇ ದಿನ ಸ್ಕೆಡ್ಯೂಲ್ ಇರಬೇಕು ಅಂತ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅಭಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಇವರು ಸ್ವಲ್ಪ ದಾರಿ ತಪ್ಪಿದ್ರೆ ಅದು ಪ್ರೊಡ್ಯೂಸರ್ಗೆ ಬಿಲ್ ಎಕ್ಸ್ಟ್ರಾ ಬೀಳುತ್ತೆ. ಸೊ ಆ ಥರ. ಮತ್ತು ಎಲ್ಲರೂ ಆಲ್ಮೋಸ್ಟ್ ಆಲ್ ಜಾಸ್ತಿ ಎಲ್ಲ ಟೆಕ್ನಿಷಿಯನ್ಸು ನನಗೆ ಮೆಂಟರ್ ಆಗಿ ಇದ್ದರು. ಇವರಿಂದನೇ ನನಗೆ ಈ ಫಸ್ಟ್ ಸಿನಿಮಾ ಸಿಕ್ಕಿದೆ. ಇದು ನಾನು ಲಕ್ಕಿ ಅಂದ್ಕೊಳ್ತೀನಿ. ಯಾಕಂದರೆ ಒಂದು ಪ್ರೊಡ್ಯೂಸರ್ಗೆ ಬೇಕಾಗಿರೋದು ಎಲ್ಲ ಟೆಕ್ನಿಷಿಯನ್ಸು, ಈ ಥರ ಸೂಪರ್ ಸ್ಟಾರ್ ಟೆಕ್ನಿಷಿಯನ್ಸ್ ಅಂತ ಹೇಳ್ಬೋದು. ಅಂತ ಸಿಗೋದು ತುಂಬ ಕಷ್ಟ. ಬಟ್ ನಾನು ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿರೋದಕ್ಕೆ ನಾನು ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಮತ್ತು ಇನ್ನೊಂದು ಲಾಸ್ಟ್ ಅಂದರೆ ಎಲ್ಲರೂ ಮೆಂಟರ್ಸ್ ಆಗಿದ್ದಕ್ಕೆ ಸೂರಿ ಸರು, ನಮ್ಮ ಮಾಸ್ತಿ ಸರು,
ಆ ಮಾಸ್ತಿ ಸರಿಂದನೇ ನನಗೆ ಈ ಸಿನಿಮಾ ಸಿಕ್ಕಿದ್ದು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ನಮ್ಮ ವಿಜಯ್ ಅಣ್ಣನೂ ಅಷ್ಟೇ ನನ್ನ ಜೊತೆಲಿ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ರೀತಿಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ವಿಜಯ್ ಅಣ್ಣ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಇತ್ತೀಚೆಗೆ ಗಾಂಧಿನಗರದಲ್ಲಿ ಒಂದಷ್ಟು ಎಕ್ಸಿಬಿಟರ್ಸ್ ನಿಮ್ಮ ಸಿನಿಮಾ ನೋಡಿದಂತೆ ತುಂಬಾ ಪಾಸಿಟಿವ್ ಆಗಿ ರಿವ್ಯೂಸ್ ಕೇಳಿ ಬರ್ತಿದೆ. ಹೌದು ಸೊ ಸರ್. ಆಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಮಟ್ಟಿಗೆ ಸೇಫ್ ಆಗಿದ್ದೀರಾ ಸರ್? ಸರ್ ಕ್ವಶನ್ ಆದರೆ ನನಗೀಗ ನಂಬರ್ 1 ಡಿಸ್ಟ್ರಿಬ್ಯೂಟರ್ ಅನ್ಬೋದು. ಅವ್ರ ಹೆಸರು ತೊಳ್ತೀನಿ, ಜಯಣ್ಣ ಸರ್. ಅವರು ಸಿನಿಮಾ ನೋಡಿದ್ರು, ನೋಡಿ ತುಂಬ ಭಾವುಕರಾದರು. ಅವರಾಗೆ ನಾನೇ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕಿಂತ ಜಾಸ್ತಿ ನನ್ನ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಒಂದು ಡಿಸ್ಟ್ರಿಬ್ಯೂಟರ್ ಸಿಗೋದೇ ಒಂದು ಪ್ರೊಡ್ಯೂಸರ್ಗೆ ಒಂದು ದೊಡ್ಡ ಶಕ್ತಿ. ಸೊ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಹೇಗಿದೆ ಸರ್ ಬಸ್ಸು? ಯಾಕಂದ್ರೆ ಅವ್ರದೇ ಸೊಗಡಿನ ಚಿತ್ರ ಇದು. ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ? ಏನಾದರೂ ಬಂತ ಪ್ರತಿಕ್ರಿಯೆ? ತುಂಬ ಎಂಜಾಯ್ ಮಾಡಿಬಿಟ್ಟೆ ಶೂಟಿಂಗ್ ಮಾಡಿದ್ವಿ. ಬಿಕಾಸ್ ಅಲ್ಲಿ ಇರೋ ಜನ, ಅವ್ರ ಮುಗ್ಧತೆ ತುಂಬ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಗಂಜಿಯಾಳ ಅಂತ ಒಂದು ಗ್ರಾಮ ಇದೆ, ಬಾಗಲಕೋಟೆ ಡಿಸ್ಟಿಕಲ್ಲಿ, ಕೂಡಲ ಸಂಗಮನವರು ಎಲ್ಲರೂ ತುಂಬ ಸಹಕಾರ ನೀಡಿದ್ದಾರೆ. ಎಲ್ಲ ಟ್ಯಾನ್ ಆಗಿಬಿಟ್ಟಿದ್ದಾರೆ ನೀವು ಒಬ್ಬರು ಬಿಟ್ಟು.